ವಿಜಯ್ ಮುಖ್ಯಮಂತ್ರಿ ಆಗಿದ್ದೇನೆ ಅವನು ಫಸ್ಟು ಎಲ್ಲ ಸಾರಾಯಿ ಅಂಗಡಿಗಳನ್ನು ಶಾಲಾ ಕಾಲೇಜ್ ಹತ್ರ ಇರೋದು ಮತ್ತು ದೇವಸ್ಥಾನದ ಹತ್ರ ಇರೋ ಸಾರಾಯಿ ಅಂಗಡಿಗಳನ್ನು ಮುಚ್ಚಿದ್ದಾರೆ. ಅದೇ ಥರ ನಮ್ಮ ಇಂಡ್ಯಾದಲ್ಲಿ ಆಲ್ ಓವರ್ ಇಂಡ್ಯಾದಲ್ಲಿ ಸಾರಾಯಿ ಅಂಗಡಿಗಳನ್ನಷ್ಟೇ ಅಲ್ಲ, ಸಾರಾಯಿ ಫ್ಯಾಕ್ಟ್ರಿಗಳನ್ನು ಮುಚ್ಚಿ ಸಾರಾಯೇ ಬೇಡ, ಸಾರಾಯಿ, ಸಿಗರೇಟು, ಈ ಗುಟ್ಕಾ ಇವುಗಳಿಂದ ಏನು ಪ್ರಯೋಜನ ಇದೆ? ಅದರಿಂದ ಎಲ್ಲ ಚಟ ಕಲ್ತ್ಕೊಂಡು ಎಷ್ಟೋ ಜನ ಕೆಲಸಕ್ಕೂ ಹೋಗಲ್ಲ, ಏನೂ ಇಲ್ಲ, ಮ್ಯಾನ್ ಪವರ್ ಎಲ್ಲ ವೇಸ್ಟ್ ಆಗುತ್ತೆ. ಬೀದಿ ಬೀದಿಯಲ್ಲಿ ಇಡೀ ದಿನ ಉರುಳಾಡ್ಕೊಂಡು ಚಟ ಹಿಡ್ಕೊಂಡು ಇರ್ತಾರೆ. ಆಮೇಲೆ ಕುಡ್ಕೊಂಡು ಬಂದು ಹೆಂಡ್ತಿಗೆ ಹೊಡೆಯೋದು, ಮಕ್ಕಳಿಗೆ ಹೊಡೆಯೋದು, ಫ್ಯಾಮಿಲಿಗೆಲ್ಲ ಹಿಂಸೆ ಕೊಡೋದು ಮಾಡಿ ಪ್ರಾಬ್ಲಮ್ಗಳು ಮಾಡ್ತಾರೆ. ಅದರಿಂದ ಸಾರಾಯಿ ಫ್ಯಾಕ್ಟ್ರಿ, ಸಿಗರೇಟ್ ಫ್ಯಾಕ್ಟ್ರಿ ಎಲ್ಲ ಮುಚ್ಚಿಬಿಡ್ಬೇಕು. ಡ್ರಗ್ಸು ಗಿಗ್ಸು ಯಾವುದೂ ಇರಬಾರ್ದು, ಇಡೀ ಇಂಡ್ಯಾದಲ್ಲೇ ಯಾವುದೂ ಇರಬಾರ್ದು. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೋದಿಯವರು ಈ ಸಾರಾಯಿ ಅಂಗಡಿ, ಡ್ರಗ್ಸು ಇದನ್ನೆಲ್ಲ ಮುಚ್ಚೋಕ್ಕೆ ಅನುಕೂಲ ಮಾಡಬೇಕು. ಅದನ್ನು ಎಲ್ಲನೂ ಮುಚ್ಚಿಬಿಡ್ಬೇಕು. ವಿಜಯ್ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾನೆ. ಅವನ ಫ್ಯಾಮಿಲಿಯನ್ನು ವಾಪಸ್ ತಂದು ಅವ್ರ ಜೊತೆ ಇದ್ದರೆ ಒಳ್ಳೆಯದು. ವಿಜಯ್ ಮಿಸ್ಸಸ್ ಏನೋ ಡೈವರ್ಸಿಗೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಡೈವರ್ಸ್ ಮಾಡದೇ ಇದ್ದರೆ ಒಳ್ಳೆಯದು. ಪಾಪ ಮಕ್ಕಳಿಗೆ 20 ವರ್ಷದ ಮಕ್ಕಳಿದ್ದಾಗ ಇವಾಗ ಡೈವರ್ಸ್ ಮಾಡಿದರೆ ಏನು ಚೆನ್ನಾಗಿರುತ್ತೆ. ಇಬ್ಬರು ವಿಜಯ್ ಮತ್ತು ಅವರ ಹೆಂಡತಿ ಕೂತ್ಕೊಂಡು ಮಾತಾಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಬೇಕು. ಯಾಕಂದರೆ ಒಂದು ಸಿ ಎಮ್ ಆದವನಿಗೆ ಫಸ್ಟ್ ಫ್ಯಾಮಿಲಿಯನ್ನೇ ಮ್ಯಾನೇಜ್ ಮಾಡೋಕ್ಕಾಗದೇ ಇದ್ದವರು ರಾಜ್ಯನ ಮಾಡ್ತಾರೆ ಅಂತ ಆಡ್ಕೊತಾರೆ ಜನಗಳು. ನಮಗೆ ವಿಜಯ್ ಗೆಲ್ಲಬೇಕಂತ ಇತ್ತು. ವಿಜಯ್ ಗೆದ್ದಿದ್ದಾರೆ. ನೋಡೋಣ ಎಷ್ಟು. ಅವರು ಸೂಪರ್ ಹೀರೋ. ಎಲ್ರಿಗೂ ಇಷ್ಟ ವಿಜಯ್ ಹೀರೋ ಆಗಿ. ಹಾಗೆ ಸಿ ಎಮ್ ಆಗಿಯೂ ಒಳ್ಳೆ ಕೆಲಸಗಳನ್ನು ಮಾಡಲಿ. ಮತ್ತು ಅವನ ಫ್ಯಾಮಿಲಿಯನ್ನು ಫಸ್ಟು ಅಲ್ಲಿಂದ ಫಾರಿನ್ನಿಂದ ತಮಿಳ್ನಾಡಿಗೆ ಕರ್ಕೊಂಡು ಬಂದು ಇಲ್ಲೇ ಇರುವಾಗ ಮಾಡಬೇಕು. ಯಾಕಂತಂದರೆ ಪಾಪ ಮಕ್ಕಳುಗಳು, ಅಪ್ಪ ಸಿ ಎಮ್ ಆಗಿದ್ದಾರೆ, ಮಕ್ಕಳು ಎಲ್ಲ ಎಂಜಾಯ್ ಮಾಡಬೇಕಲ್ವ. ಅವ್ರ ಮಕ್ಕಳುಗಳು, ಮಗ ಮಗಳು ಎಲ್ಲ ಎಂಜಾಯ್ ಮಾಡಬೇಕು. ನಮ್ಮಪ್ಪ ಸಿ ಎಮ್ಮು, ಅವ್ರಿಗೆ ಕೊಡೋ ಫೆಸಿಲಿಟೀಸನ್ನೆಲ್ಲ ಅವರು ಅನುಭವಿಸ್ಬೇಕು. ಅದು ಬಿಟ್ಟು ಪಾಪ ಅವರು ಎಲ್ಲೋ ಬೇರೆ ಕಡೆ ಇರೋದು ಚೆನ್ನಾಗಿರಲ್ಲ. ವಿಜಯ್ ಅವರು ಮುಂಚೆ ಅವರ ಮಕ್ಕಳನ್ನು, ಹೆಂಡ್ತಿಯನ್ನು ಇಲ್ಲಿ ಕರ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಇವಾಗ ಅವರಿಗೆ ಏನೇ ಸಿ ಎಮ್ ಆಗಲಿ ಏನೇ ಆಗಲಿ ಫ್ಯಾಮಿಲಿ ಸರಿ ಇಲ್ಲ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದ್ದಾಗ ಎಲ್ಲರಿಗೂ ಟೆನ್ಷನ್ಸ್ ಇರುತ್ತೆ. ಜಾಸ್ತಿ ಟೆನ್ಷನ್ನು, ಫ್ಯಾಮಿಲಿ ಟೆನ್ಷನ್ನೇ ಜಾಸ್ತಿ ಇರುತ್ತೆ ಹೊರಗಡೆ ಟೆನ್ಷನ್ಗಿಂತ. ಮನೆಯಲ್ಲಿ ತುಂಬ ಚೆನ್ನಾಗಿದ್ದರೆ ವಾತಾವರಣ, ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕಾಗಿ ಅವರು ಅವ್ರ ಫ್ಯಾಮಿಲಿಯನ್ನು ವಾಪಸ್ ಕರ್ಕೊಂಡು ಬರೋದು ಒಳ್ಳೆಯದು. ಆಮೇಲೆ ಇವಾಗ ಕರ್ನಾಟಕದಲ್ಲಿ ಎಷ್ಟೋ ಸ್ಲಮ್ಗಳಲ್ಲಿ ಈ ತಮಿಳರು ಬೀಡುಬಿಟ್ಟಿದ್ದಾರೆ. ಅವರು ಅಲ್ಲಿ ಬಡ ಜನರು, ವಿದ್ಯೆ ಇಲ್ಲ, ಏನಿಲ್ಲ. ಸೊ ಅವರನ್ನು ತಮಿಳ್ನಾಡಿಗೆ ಕರ್ಕೊಂಡೋಗಿ ಅವರಿಗೆ ವಸತಿ ಜಾಬು ಕೊಡಬೇಕು. ವಿಜಯ್ ಚೆನ್ನಾಗಿ ಆಡಳಿತ ಮಾಡಲಿ, ಅವರಿಗೆ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆ ಸಿ ಎಮ್ ಆಗಲಿ ಅಂತ ಹಾರೈಸೋಣ.